ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಶಾ ವ್ಲಾಗ್ಸ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು January 2nd. ಸೊ ಇನ್ನೇನು ವ್ಲಾಗ್ ಮಾಡಿದ್ದೆ, ಇವತ್ತು ವ್ಲಾಗ್ ಮಾಡ್ತಿದ್ದೀನಿ ಅಂತನಾ. ನನಗೆ ನಾಳೆ ಯೂನಿಟ್ ಟೆಸ್ಟ್ ಅಲ್ಲ, ಸಾರಿ, ಸೆಮ್ ಎಕ್ಸಾಮ್ ಇದೆ. ಬಟ್ ಇವತ್ತು ನಾನು ನನ್ನ ಫ್ರೆಂಡ್ ಬರ್ಡೇ ಇರೋ ಕಾರಣ ಅವಳು ದೇವಸ್ಥಾನಕ್ಕೆ ಹೋಗಬೇಕು ಮತ್ತು ಅವಳ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಫಸ್ಟ್ ರೆಡಿ ಆಗೋಣ. ಸೊ ನಾನು ಹೇಳಿದ್ದೆ ಗೆಟ್ ರೆಡಿ ಮಾಡ್ತೀನಿ ಅಂತ, ಅದನ್ನು ಇವತ್ತು ಮಾಡ್ತಿದ್ದೀನಿ. ಬನ್ನಿ ರೆಡಿ ಆಗೋಣ. ಫಸ್ಟ್ ಆಫ್ ಆಲ್ ನನಗೆ ಈಗ ಸದ್ಯಕ್ಕೆ ಟ್ರೈಪಾಡೆಲ್ಲ ಇಟ್ಕೊಂಡು ಮಾಡೋ ಅಷ್ಟು ಪೇಷನ್ಸ್ ಇಲ್ಲ. ಸೊ ನಾನು ಟೇಬಲ್ ಮೇಲೆ ಇಟ್ಟಿದ್ದೀನಿ, ನಾನು ಕೆಳಗೆ ಕೂತಿದ್ದೀನಿ ಅಷ್ಟೇ. ಸೊ ಫಸ್ಟು ಬೇಸ್ ಮಾಯ್ಶ್ಚರೈಸರ್ ಪಾಂಡ್ಸ್ ಸೋಪ್. ಏನಾದ್ರು ಜಾಸ್ತಿ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿಬಿಟ್ಟೆ ಮಿಸ್ ಆಗಿ ಅಂದರೆ ಡ್ರೈ ಆಗಕ್ಕೆ ಬಿಡ್ತೀನಿ. ಇಲ್ಲ ಅಂದರೆ ಲೈಟಾಗಿ ಇದೆ ಅಂದರೆ ನೆಕ್ಸ್ಟ್ ಪ್ರಾಡಕ್ಟ್ನ ಅಪ್ಲೈ ಮಾಡ್ಕೊತೀನಿ ಅಷ್ಟೆ. ನೆಕ್ಸ್ಟ್ ಚಳಿಗಾಲ ಇದ್ದರೂ ವಿಂಟರ್ ಆಗಲಿ ಸಮ್ಮರ್ ಆಗಲಿ ಯಾವುದೇ ಸೀಸನ್ ಆದ್ರೂ ಒಂದು ಮಾತ್ರ ಮಸ್ಟ್, ದಟ್ ಈಸ್ ಸನ್ಸ್ಕ್ರೀನ್. ಸೊ ಸನ್ಸ್ಕ್ರೀನ್ ನಾನು ಯಾವಾಗ ಹಾಕ್ಕೊಳ್ತೀನಿ. ಅದು ಬಿಟ್ಟರೆ ಪೌಡ್ರ್ ಆಗಲಿ ಫೌಂಡೇಶನ್ ಅದೆಲ್ಲ ನಾನೇನು ಡೈಲಿ ಬೇಸಿಸ್ ಮೇಲೆ ಯೂಸ್ ಮಾಡಲ್ಲ. ನಾನು ಎಲ್ಲೂ ಹೋದ್ರೂ ನಾನು ಅಷ್ಟು ಫೌಂಡೇಶನ್ ಎಲ್ಲ ಯೂಸ್ ಮಾಡಲ್ಲ. ಸೊ ಯಾರು ಬೇಕೀಗ. ಸೊ ಲೈಟ್ ಪ್ರಾಪರ್ ಆಗಿಲ್ಲ ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬಿಡಿ. ನೆಕ್ಸ್ಟ್ ನಾನು ಯೂಸ್ ಮಾಡೋದು ಲೋಟಸ್ ಅವರ ಸನ್ಸ್ಕ್ರೀನ್. ಇದು ಸೇಮ್ ಹೆಂಗಿರುತ್ತೆ ಅಂದರೆ ಫೌಂಡೇಶನ್ ಕಲರೇ ಇದೆ, ಬಟ್ ಫೌಂಡೇಶನ್ ಅಲ್ಲ, ಇದು ಸನ್ಸ್ಕ್ರೀನ್. ನನ್ನ ಸ್ಕಿನ್ನಿಗೆ ಸೂಟ್ ಆಗಿದೆ ಅಷ್ಟೇ. ಇದರದ್ದು SPF ಬಂದು 40. ನೆಕ್ಸ್ಟ್ ಬಂದು ಅಷ್ಟೇ, SPF is 40. ಸೊ ಇಷ್ಟೇ ಅಪ್ಲೈ. ಲೈಟಾಗಿ ಎಲ್ಲನೂ ಲೈಟಾಗಿ ಹಾಕ್ಕೊಡೋದು, ಅದು ಅಭ್ಯಾಸ ಆಗ್ಬಿಟ್ಟಿದೆ ಲೈಟಾಗಿ ಹಾಕ್ಕೊಡೋದನ್ನ. ನೆಕ್ಸ್ಟು ಐಬ್ರೋ ಫಿಲ್ ಮಾಡ್ಕೊಳ್ಳೋದು ಈಗೊಂದು ಅಭ್ಯಾಸ ಆಗಿದೆ. ಅಂದರೆ ನಾನೇನು ಜಾಸ್ತಿನೂ ಫಿಲ್ ಮಾಡಲ್ಲ, ಲೈಟಾಗಿ ಫಿಲ್ ಮಾಡೋದು. ಅದು ಫಿಲ್ ಆಗಿದೆ ಅಂತಲೇ ಕಾಣಿಸ್ಬಾರ್ದು, ಆ ಥರ ಮಾಡ್ತೀನಿ. ಬಟ್ ಅಪ್ಲೈ ಮಾಡಿದ್ದೀನಿ ಅಂತ ಅನಿಸ್ಬೇಕು ನನಗೆ ಅಷ್ಟೆ. ನೆಕ್ಸ್ಟ್ ಗೋಯಿಂಗ್ ವಿತ್ ಕಾಜಲ್. ಕಾಜಲ್ ಇಸ್ ಮಸ್ಟ್ ಮೈ ಫೇವ್ರೇಟ್ ಆಗಿ. ನಾನು ಕಾಜಲ್ನ ಫುಲ್ ಡೆಡ್ ಎಂಡ್ ತನಕ ಎಲ್ಲ ಹಾಕಲ್ಲ. ಬರೀ ಇಲ್ಲಿ ಸ್ಟಾರ್ಟಿಂಗ್, ಇಲ್ಲಿ ಎಡ್ಜಸ್ ಇಲ್ಲಿಗೆ ಮಾತ್ರ ನಾನು ಕಾಜಲ್ ಹಾಕೋದಷ್ಟೇ. ಸ್ಟಾರ್ಟಿಂಗ್ ಫ್ರಮ್ ದ ಮಿಡಲ್ ಟು ಎಡ್ಜ್ ಅಷ್ಟೇ ಹಾಕೋದು, ಫುಲ್ಲೆಲ್ಲ ಹಾಕಲ್ಲ. ಸೊ ಇಷ್ಟೇ ಸಿಂಪಲ್, ಜಾಸ್ತಿ ಏನು ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಿ ಸಿಂಪಲ್ ಆಗಿದೆ ಅಂತ. ನೆಕ್ಸ್ಟು ಲಿಪ್ಸ್ಟಿಕ್ ಹಚ್ತೀನಿ. ಸಮ್ಟೈಮ್ಸ್ ಏನಾದರೂ ತುಟಿ ತುಂಬ ಡ್ರೈ ಆಗಿದ್ರೆ ಫಸ್ಟಲ್ಲೇ ಇದು ಲಿಪ್ ಬಾಮ್ ಹಚ್ಬಿಟ್ಟಿರ್ತೀನಿ. ಸೊ ನೆಕ್ಸ್ಟ್ ಲಿಪ್ಸ್ಟಿಕ್. ಸೊ ಅದರ ಕಾಂಪ್ಯಾಕ್ಟ್ ಇದೆ, ಅದು ಹೈಲೈಟರ್ ಬ್ರಷ್ ಇದೆಲ್ಲ ಇಲ್ಲ, ಅದಕ್ಕೆ ಅದನ್ನು ಆರ್ಡರ್ ಮಾಡಿದ್ದೀನಿ. ನೆಕ್ಸ್ಟು ಫೌಂಡೇಶನ್ ಇದೆ, ಆದರೆ ಯೂಸ್ ಮಾಡಲ್ಲ ನಾನು. ಅದು ಬಿಟ್ಟರೆ ಲಿಪ್ಸ್ಟಿಕ್ ಶೇಡ್ಸ್ ಇದೆ, ಆದರೆ ಇದೊಂದು ಜಾಸ್ತಿ ಯೂಸ್ ಮಾಡ್ತೀನಿ. ಲಿಪ್ ಲೈನರ್ ಎಲ್ಲ ಈಗ ಈಸ್ಕೋಬೇಕಿನ್ನ, ನಾನು ಏನು ಅಷ್ಟು ಮೇಕಪ್ ಮೇಲೆಲ್ಲ ನಾನು ಕಾನ್ಸಂಟ್ರೇಟ್ ಮಾಡಲ್ಲ. ಅದಕ್ಕೆ ಇಷ್ಟು ಮಾಡಿದ್ರೆ ನಾನು ಚೆನ್ನಾಗಿ ಕಾಣಿಸೋದು, ಓವರ್ ಮಾಡ್ಕೊಬಿಟ್ರೆ ಚೆನ್ನಾಗಿ ಕಾಣಿಸಲ್ಲ. ನೋಡಿ, ಇಷ್ಟು ಚೆನ್ನಾಗಿ ಕಾಣಿಸ್ತೀನಿ ಅಷ್ಟೇ. ಸೊ ಎಷ್ಟು ಒಂದು ಫೋನೇ ಹಾಕ್ತೀನಿ ಅಷ್ಟೇ, ಈ ಡ್ರೆಸ್ಸಿಗೆ ಅದೇ ಸೂಟ್ ಆಗೋದು. ಇಷ್ಟೇ ರೆಡಿ ಆಗೋದು. ಈಗ ಹೊರಡೋಣ, ಟೈಮ್ ಆಯಿತು. ಒಂದು ಜನ ಬಂದು ನಮ್ಮ ಮನೆಯಲ್ಲೂ ನನಗೆ ಕೆಲಸ ಇದೆಯಲ್ಲ, ಅದೆಲ್ಲ ಮುಗಿಸ್ಬೇಕಲ್ಲ. ಮುಗಿಸಿ ನಾನು ಸ್ವಲ್ಪ ಓದ್ಕೋಬೇಕು. ನಾಳೆ ಇಂಗ್ಲೀಷ್ ಇರೋದ್ರಿಂದ ಅಷ್ಟೇನು ಟೆನ್ಷನ್ ತಗೋತಿಲ್ಲ. ಬಟ್ ಇಂಗ್ಲೀಷ್ ಅಂತ ನೆಗ್ಲೆಕ್ಟು ಮಾಡೋಂಗಿಲ್ಲ ಅಲ್ವಾ.
ಅದನ್ನು ಓದಬೇಕಲ್ವ. ಇಂಗ್ಲೀಷ್ ಇದೆ, ಇಂಗ್ಲೀಷ್ ಬರಿಬೋದು ಅಂತ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ನಾನೇನೇ ಸ್ವಲ್ಪ ಗ್ರಾಮರ್ ಎಲ್ಲ ಮುಗಿಸಿದ್ದೀನಿ, ಸ್ವಲ್ಪ ಎಲ್ಲ ಪೂರ್ತಿನೇ ಗ್ರಾಮರ್ ಎಲ್ಲ ಮುಗಿಸಿದ್ದೀನಿ. ಏನಿದ್ರು ಆನ್ಸರ್ ದ ಫಾಲೋಯಿಂಗ್ ಆ್ಯಂಡ್ ಲೆಸನ್ ಬಗ್ಗೆ ಆಥರ್ ಬಗ್ಗೆ ಮಾತ್ರ ಓದ್ಕೋಬೇಕಷ್ಟೆ. ಆ್ಯಂಡ್ ನಮ್ಮದು ಅಟಾನಮಸ್ ಇರೋದ್ರಿಂದ ಓಕೆ, ನೋ ಇಶ್ಯೂಸ್. ಇರೋದು ಪೈನಾಪಲ್ ಫ್ಲೇವರ್ ನನಗಿಷ್ಟ, ಅವ್ಳಿಗೂ ಇಷ್ಟ ಆಗುತ್ತದು. ಇದನ್ನು ಆರ್ಡ್ರ್ ಕೊಟ್ಟಿದ್ದೀನಿ ಬಿಕಾಸ್ ನೆನ್ನೆ ನಾನು ಈ ಕೇಕ್ ತಿಂದಿದ್ದೆ, ನಮ್ಮ ಅಣ್ಣ ಇಸ್ಕೊಬಂದಿದ್ರು. ಇದನ್ನು ಆರ್ಡ್ರ್ ಕೊಟ್ಟಿದ್ದೀನಿ. ಜಿಕ್ಕೊಂಡು ರೋಡಲ್ಲಿ ಹೋಗೋದೊಂದು ಕಷ್ಟ ಅಂದರೆ ಅಷ್ಟಿಷ್ಟು ಕಷ್ಟ ಅಲ್ಲ. ಸೊ ಅವ್ರ ಮನೆ ಇರೋದು ಸ್ವಲ್ಪ ಇನ್ನೂ ಮುಂದೆ ದೂರ ಇದೆ. ಆ್ಯಕ್ಚುಲಿ ರೋಡಲ್ಲಿ ನಾನು ಒಂದು ದಿವಸನೂ ವೀಡಿಯೋ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ನಾನು ರೋಡಲ್ಲಿ ಮಾಡ್ತಿರೋದು. ಸಿಗ್ದವರೆಲ್ಲ ಯಾರಿಗೆ ಕೇಕ್ ತೊಗೊಂಡೋಗ್ತಿದ್ಯಾ, ಯಾರಿಗೆ ಕೇಕ್ ತೊಗೊಂಡೋಗ್ತಿದ್ಯಾ ನಾನು ಅವ್ರಿಗೆಲ್ಲರಿಗೂ ಫ್ರೆಂಡಿಗೆ ಅಂತ ಅಂದ್ಕೊಂಡು ಹೋಗೋದಾಗುತ್ತೆ. ಹೋಗೋದಾಯಿತು ಬಿಕಾಸ್ ಆಲ್ರೆಡಿ ಕೇಳ್ಕೊಂಡು ಹೋದ್ರು. ಫಸ್ಟ್ ಟೈಮ್ ರೋಡಲ್ಲಿ ಇಷ್ಟು ಧೈರ್ಯವಾಗಿ ವೀಡಿಯೋ ಮಾಡ್ತಿದ್ದೀನಿ ಅಂದರೆ 2026 ಏನೋ ಧೈರ್ಯ ಕೊಟ್ಟಿದೆ ಅಂತ ಅರ್ಥ. ಹಾಂ ಕಳ್ಳರು, ಹಾಂ ಹ್ಯಾಪಿ ಬರ್ಡೇ ರಕ್ಷಿತಾ. ಅಲ್ಲ ಒಳಗಡೆ ಕರ್ಕೊಂಡ್ಬಿಟ್ಬಿಟ್ಟು ನೀನೇ ಆಚೆ ಬರ್ತೀಯಲ್ಲ. ಎಲ್ಲ ನಿಮ್ಮಮ್ಮ. ಹಾಯ್ ಆಂಟಿ. ಇಲ್ಲ ಆಂಟಿ, ಬ್ಲಾಗಿಗೆ ಆಂಟಿ ಫೇಮಸ್ ಆಗಲಿ ಅಂತ ಆಂಟಿ. ನೋಡಿ ಆಂಟಿ, ನಾನು ರೆಡಿ ಆಗಿದ್ರು ಅವಳು ರೆಡಿ ಆಗಿಲ್ಲ. ನಾನು ಇನ್ನೂ ಎಷ್ಟು ಕೆಲಸ ಮಾಡಿ ಬಂದೆ ಗೊತ್ತಾ. ನೋಡಿ ಆಂಟಿ, ರೆಸ್ಪೆಕ್ಟೇ ಇಲ್ಲ. ಇದಕ್ಕೆ ಆಂಟಿ ನಿಮ್ಮ ಮನೆಗೆ ಬಂದಿಲ್ಲ ಎಷ್ಟು ದಿವಸ ನಾನು. ರಕ್ಷಿತ ಎಲ್ಲ ಹಿಂಗೆ ಹಾಕ್ತೀನಿ ರಕ್ಷಿತ ನಾನು. ನೋಡೆ ಯಾರು ಅದು ಹಾಕಾದ್ಮೇಲೆ ಹೇಳ್ತಾರೆ ನಿಶಾ ಚೆನ್ನಾಗೇ ಇಲ್ಲ ನಿಶಾ ಅಂತ ಆಗಿರೋದು. ಅದ ಮೇಲೆ ಭಯ ಇದೆ ನನಗೆ, ಇನ್ನ ಬದುಕಬೇಕು ಅನ್ನೋ ಆಸೆ ಇದೆ. ನೀನ್ ಮಾಡಿರೋದು ತಿಂದ್ರೆ ಆಗ್ಬೇಕು ನಿಶಾ. ನಾನು ನೀನಾರು ಮಾಡಲ್ಲ, ಮಾಡೋರ್ಗಾರು ಪ್ರೋತ್ಸಾಹ ಮಾಡು. ಅಲ್ಲಿ ನೋಡೆ ಬೇಗಲೇ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ರಕ್ಷಿತಾ, ಹ್ಯಾಪಿ ಬರ್ಡೇ ಟು ಯು. ನೀನೇ ತಿನ್ನು ಫಸ್ಟ್ ಬೈಟು. ಅಷ್ಟೇ. ಹೋಗಿ ಆಂಟಿ. ಇಲ್ಲ ಹೋಗ್ರಿ ನೀವು, ಅಮ್ಮ ಫಸ್ಟ್ ಆಮೇಲೆ ಫ್ರೆಂಡ್ಸ್. ಈ ವಿಡಿಯೋ ಯಾರು ಮಾಡ್ತಿರೋದೆ? ನೋಡು ನೋಡೆ ಈಗ ತಡೀರಿ ಆಂಟಿ, ಬರ್ತೀನಿ. ತಿನ್ಸೋದೆಲ್ಲ ಫೋಟೋ ಹಾಕೊಂಡ್ರೆ ಚೆನ್ನಾಗಿರಲ್ಲ, ಹೋಗ್ಬೇಕು ನಿಂತ್ಕೊಂಡು ಮಾತ್ರ ಸಾಕು. ಗಿಫ್ಟ್ ಬೇಕಾ? ನನಗಿಂತ ದೊಡ್ಡ ಗಿಫ್ಟ್ ನಿನ್ಗೆ ಏನು ಬೇಕು ರಕ್ಷಿತಾ? ಕೈಯಿಂದ ಇಸ್ಕೊಳ್ಳೋದು ತಿಂತಾವಳೆ ಮುಂದೆ. तो असं सरप्राईज सिक्रेट
ಈಗ ಸ್ವಲ್ಪ ಹೊತ್ತಲ್ಲಿ ನನ್ನ ಫ್ರೆಂಡ್ ಬರ್ಡೇ ಎಲ್ಲ ಮುಗಿಸ್ಕೊಂಡು 1 o'clock ಮನೆಗೆ ಬಂದು ದಾಲ್ ಎಲ್ಲ ರೆಡಿ ಮಾಡಿ ಇಟ್ಟೋಗಿದ್ದೆ. ಸಿಂಪಲಾಗಿ ಬಂದು ದಾಲ್ ಮಾಡಿದ್ದೀನಿ. ಸೊ ಅದನ್ನ ಒಗ್ಗರಣೆ ಹಾಕಬೇಕು. ಈಗ ಕುತ್ಕೊಂಡು ಓದಬೇಕು ಸ್ವಲ್ಪ ಹೊತ್ತು. ಅಷ್ಟೇ, ನನ್ನ ಫ್ರೆಂಡ್ ಬರ್ಡೇ ಮುಗೀತು. ಲೆಟ್ಸ್ ಇನ್ನು ಏನೇನು ನಡೆಯುತ್ತೆ ಇವತ್ತು ಅಂತ. ಇವತ್ತು ಪೂರ್ತಿ ವ್ಲಾಗ್ ಮಾಡ್ತೀನಿ. ನನ್ನ ಬರ್ಡೇ ಸೆಲೆಬ್ರೇಷನ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಐ ಥಿಂಕ್ ಅವಳು ಖುಷಿ ಆಗಿದ್ದಾಳೆ ಅಂತ. ಅದು ನಂಗೆ ನಿಜ ಗೊತ್ತಿಲ್ಲ ಖುಷಿ ಆಗಿದ್ದಾಳೋ ಇಲ್ವೋ ಅಂತ. ಬಟ್ ನನ್ನ ಪ್ರಕಾರ ಖುಷಿ ಆಗಿರ್ಬೋದು. ಅದೇ ನಾನು ಒಬ್ಳೆ ನೋಡಿಲ್ಲ, ಎಲ್ಲ ನೋಡೋರೆ. ಹಾಕ್ತೀನಿ, ನೋಡ್ಬಿಡು ಅಷ್ಟೇ. ಒಂದು ವ್ಯೂ ಕೊಟ್ಬಿಡು. ಫುಲ್ ನೋಡು, ಅರ್ಧಂಬರ್ಧ ನೋಡ್ಬೇಡ. ಇಲ್ಲ ಅವಳಿಗೆ ಕೇಳ, ಅವಳೇ ತಿನ್ಸ್ಕೊತ. ಅದ ಹಂಗೆ ಬಾಯಾಗ ಹಾಕೊಂಡ್ ಬಂದ್ಬಿಡು ಸೈಡಿ. ತಿನ್ಸ ಬಾ, ತಿನ್ನಿಸ್ತೇನೆ. ಅಲ್ಲ ಈಗಲೇ ಅವಳು ಕಲ್ಲಿನಾ? ಅಲ್ಲ, ನೀನು ಈಗಲೇ ಹುಡುಗಿ, ನೀನು ಈಗಲೇ ಹುಡುಗಿ ಬೇಕು ಅಂತೀಯ. ಮತ್ತೆ ಹುಡುಗಿ ಬರೀ ಮನೇಲಿ ಇರ್ಬೇಕಾ? ಮನೇಲಿ ಯಾಕೆ ಹುಡುಗಿ ಇರ್ಬೇಕು? ಅವಳಿಗೆ ಕಟ್ಟತ್ಯಾ? ಅಲ್ಲ, ಅಣ್ಣ ತಂಗಿ ಅಲ್ಲ ಕಣ, ರಾಖಿ ಕಟ್ಟಿದ್ರೆ ತಂಗಿತನ ಆಗೋದು. ಹುಡುಗಿ ನಿನಗ್ ಮಾಮ ಅನ್ಬೇಕಾ? ಮನೆ ಮಾಮ ಹುಡುಗಿ ಮಾಮ ಅನ್ಬೇಕಾ? ನನ್ನ ಇದ್ದಾಳಲ್ಲ ಚಿಕ್ಕ ಹುಡುಗಿ, ಹುಡುಗಿ ಬೇಕಂತ ಅದು ಪಾಪು. ಅದನ್ನ ಕರ್ಕೊಬಂದು ನಮ್ಮ ಮನೇಲಿ ಇಟ್ಕೊಳ್ತೀನಿ. ಸರಿ ಸರಿ. ಒಂದು ಹುಡುಗಿ ಇರುತ್ತೆ ಮನೇಲಿ. ಅವರಪ್ಪ ಕಳ್ಸಲ್ಲ ಅಲ್ಲ? ಅಲ್ಲ, ಅನನ್ಯ ಅವರಪ್ಪ ಕಳ್ಸಲ್ಲ ಅಲ್ಲ? ಮಾಮ ಕಳ್ಸಲ್ಲ. ಸ್ವಲ್ಪ ಹಾಕ್ತೀನಿ, ಬಿಸಿ ತಗೊಂಡು ಕೇಳಿದ್ಯಾ ಮಾಮ? ಬೇಡ ಆಂಟಿ, ನಾನು ಇದೇ ಹೋಗ್ತೀನಿ ನೋಡ್ರಿ ಎಷ್ಟೈತೆ. ಬೇಡ ಕೇಳ್ತೀಯಾ? ಬಿಸಿ ಬೇಡ ಬೇಡ. ಅದ್ರಲ್ಲಿ ಕಳ್ಸ್ಕೊ, ಸ್ವಲ್ಪ ಬಿಸಿ ಇದೆ. ಅಯ್ಯೋ ಬೇಡ ಆಂಟಿ. ಕಂಟೆಂಟ್ ಮಾಡ್ಕೊಂತವಳೆ. ಹೇಳು ಹೇಳು. ಪೊಲೀಸ್ ಆಗ್ಬಿಡ್ತೀನಲ್ಲ ಸ್ಟೇಜ್ ಮೇಲೆ ಅಲ್ಲ, ನಂಗೆ ಪೊಲೀಸ್ 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 ಸರ್ ಅಂದ್ಬಿಟ್ಟು ನಂಗೆ ಪ್ರೈಸ್ ಕೊಡ್ತಾರೆ. ಅಲ್ಲಿ ಎಷ್ಟೈತೆ ಗೊತ್ತಾ? ಆ ಥರ ಕೊಡ್ತಾರ? ನಮ್ಮ ಮನೆ ಕಳ್ತನ ಮಾಡಿದ್ರೆ ಕರಿತೀನಿ, ಬರ್ತೀಯಾ? ಕಳ್ತನ ಮಾಡ್ತೀನಿ. ಕಳ್ತನ ಮಾಡಿದ್ರೆ ಹೋಗ್ತೀಯಾ? ಮನೆಗೆ ಅವನು ಕಳ್ತನ ಮಾಡ್ತೀನಿ. ನಾನು ಪೊಲೀಸ್ ಇದೀನಿ, ಕಳ್ಳ ಬಂದು ಶೂಟ್ ಮಾಡ್ತೀನಿ. ಅದೇ ನಮ್ಮ ಮನೆ ಕಳ್ಳ ಬರ್ತಾನೆ, ಚಿನ್ನ ಎತ್ಕೋತಿರ್ತಾನೆ. ನಿನಗೆ ಕಾಲ್ ಮಾಡ್ತೀನಿ, ಬರ್ತೀಯಾ? ಏನು ಮಾಡ್ತೀಯ ಬಂದ್ಬಿಟ್ಟು? ಅವನ ಜೊತೆ ಕಳ್ಳ ಅಲ್ಲ ಹುಷಾರಾಗಿ ಹೋಗಿ ಅವ್ನ ಕಳ್ಳಡಿ ಇಟ್ಕೊಂಡು ಜೈಲಲ್ಲಿ ಹಾಕ್ಬಿಟ್ಟು ನಾನು ಹೋಗ್ಬಿಟ್ಟು ಅವ್ನು ಸರಿಯಾಗಿ ಹೊಡಿತೀನಿ. ನೀನು ಹೋಗ್ಬಿಟ್ಟು ಜೈಲಿಗೆ ಸರಿಯಾಗಿ ಹೊಡಿತೀಯ ಅವನಿಗೆ. ಸೊ ಜಾನ್ವರಿ 2 ವ್ಲಾಗ್ ಇಷ್ಟ ಆಗಿತ್ತು. ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.